ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಶ್ಮಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಇವತ್ತು ನಾವು ಕಣ್ಣಿನ ವಿಷಯವಾಗಿ ಮಾತಾಡ್ತಿದ್ದೀವಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಸೊ ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳಲ್ಲೂ ಕೂಡ ಕಣ್ಣಿಗೆ ಒಂದು ಮಹತ್ವವಾದ ಸ್ಥಾನವಿದೆ. ಸೊ ಆಯುರ್ವೇದದಲ್ಲಿ ಈ ಕಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹಾಗೆ ಅದಕ್ಕೆ ಬಂದಂತಹ ರೋಗಗಳನ್ನು ತಡೆಗಟ್ಟಲಿಕ್ಕೆ ಕೆಲವೊಂದು ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಸೊ ಅವುಗಳನ್ನು ಕ್ರಿಯಾಕಲ್ಪಗಳು ಅಂತ ಹೇಳ್ತೀವಿ. ಯಾವುದೆಲ್ಲ? ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ, ಅಂಜನ, ಹಾಗೆ ಪಿಂಡ ಮತ್ತು ವಿಡಾಲಿಕ ಅಂತ ಹೇಳಿ. ಸೊ ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ತರ್ಪಣ ಅನ್ನುವಂತಹ ಚಿಕಿತ್ಸೆಗೆ. ತರ್ಪಣ ಅಂತ ಹೇಳಿದ್ರೆ ಆ ಹೆಸರೇ ಹೇಳುವ ಹಾಗೆ ತರ್ಪಯತಿ ಇತಿ ಅಂತ ಹೇಳಿದ್ರೆ ಯಾವುದು ನರಿಶ್ಮೆಂಟ್ ಅನ್ನ ಕೊಡುತ್ತೋ ಕಣ್ಣುಗಳಿಗೆ ಅಂತಹ ಚಿಕಿತ್ಸೆ ಅಂತ ತಗೊಳ್ಬಹುದು. ಈ ತರ್ಪಣವು ಆಯುರ್ವೇದದ ಒಂದು ಪ್ರಮುಖ ಚಿಕಿತ್ಸೆಯಾಗಿದೆ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಒಂದು ಔಷಧಿಯ ಘೃತವನ್ನ ಅಥವಾ ಔಷಧಿಯ ತೈಲವನ್ನ ನಿರ್ದಿಷ್ಟ ಸಮಯದವರೆಗೆ ಕಣ್ಣಲ್ಲಿ ಧಾರಣೆ ಮಾಡ್ತಕ್ಕಂತಹ ಪ್ರೊಸೀಜರ್. ಸೊ ಇದರಲ್ಲಿ ಕಣ್ಣಲ್ಲಿ ಬರ್ತಕ್ಕಂತಹ ಉರಿ, ಕಣ್ಣಲ್ಲಿ ಬರ್ತಕ್ಕಂತಹ ದಾಹ ಹಾಗೂ ಒಣತನವನ್ನ ಹಾಗೂ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಪ್ರಮುಖವಾದ ಚಿಕಿತ್ಸೆ. ಯಾರಿಗೆಲ್ಲ ಈ ತರ್ಪಣವನ್ನ ನಾವು ವಿಶೇಷವಾಗಿ ಉಪಯೋಗಿಸಬಹುದು ಅಂತ ಹೇಳಿದ್ರೆ, ಯಾರು ಹೆಚ್ಚಾಗಿ ಮೊಬೈಲ್ ಅನ್ನು ಉಪಯೋಗಿಸ್ತಾರೋ, ಕಂಪ್ಯೂಟರ್ನ ಉಪಯೋಗಿಸೋದು ಅಥವಾ ಟಿವಿಯನ್ನ ನೋಡ್ತಕ್ಕಂಥವರಿಗೆ, ಅವರಿಗೆಲ್ಲ ಕಣ್ಣಲ್ಲಿ ಉರಿ ಬರೋದು, ಕಿರಿಕಿರಿ ಆಗುವಂಥದ್ದು ಹಾಗೂ ಕಣ್ಣಲ್ಲಿ ಡಿಹೈಡ್ರೇಷನ್ ಆಗುವಂತ ಸಮಸ್ಯೆಗಳು ಇರುತ್ತೆ. ತರ್ಪಣ ಚಿಕಿತ್ಸೆಯು ಯಾರಿಗೆಲ್ಲ ವಿಶೇಷವಾಗಿ ಉಪಯೋಗಿಸಬಹುದು ಅಂತ ಹೇಳಿದ್ರೆ, ಯಾರು ಹೆಚ್ಚಾಗಿ ಮೊಬೈಲ್ನ ನೋಡ್ತಾರೋ, ಟಿವಿಗಳನ್ನ ನೋಡೋದು ಹಾಗೂ ಕಂಪ್ಯೂಟರ್ ಸ್ಕ್ರೀನ್ಗಳನ್ನು ನೋಡೋದ್ರಿಂದಾಗಿ ಅವರಿಗೆ ಕಣ್ಣಲ್ಲಿ ಬೇಕಾದಂತಹ ಆ ದ್ರವ ಒಣಗಿ ಹೋಗಿ ಡ್ರೈನೆಸ್ ಇಂದಾಗಿ ಏನಾಗುತ್ತೆ, ಅವ್ರಿಗೆ ಉರಿ ಬರುತ್ತೆ, ಕಣ್ಣಲ್ಲಿ ಕಿರಿಕಿರಿ ಆಗುತ್ತೆ, ಹಾಗೆ ಒಣತನ ಬರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ತರ್ಪಣ ಅಂತ ಹೇಳ್ತಕ್ಕಂಥದ್ದು ಒಂದು ಸೂಕ್ತವಾದ ಚಿಕಿತ್ಸೆ. ಹಾಗೆ ಯಾರೆಲ್ಲ ಪರಿಸರ ಮಾಲಿನ್ಯಕ್ಕೆ ಕಣ್ಣನ್ನು ಒಡ್ಡುತ್ತಾರೋ, ಧೂಳು ಇರ್ತಕ್ಕಂಥದ್ದು ಅಥವಾ ಹೊಗೆ, ಹೆಚ್ಚು ಬಿಸಿಲಿಗೆ ಹೋಗ್ತಕ್ಕಂಥದ್ದು, ಸೊ ಇಂಥವರಿಗೂ ಕೂಡ ಅಲ್ಲಿ ನರಿಶ್ಮೆಂಟ್ ಬೇಕಾಗಿರುತ್ತೆ. ಹಾಗೆ ಆಯುರ್ವೇದದಲ್ಲಿ ವರ್ಣಿಸಲಾದಂತಹ ವಾತ ಮತ್ತು ಪಿತ್ತ ಕಾಯಿಲೆಗಳಲ್ಲಿ ಕೂಡ ಈ ತರ್ಪಣವು ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಇದು ಯಾವುದು ತೊಂದರೆ ಇಲ್ಲ ನನಗೆ ಅಂತ ಹೇಳಿ ತನ್ನ ಕಣ್ಣಿನ ಆರೋಗ್ಯವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಕಣ್ಣಿನ ದೃಷ್ಟಿ ದೋಷಗಳು ಇರುತ್ತೆ ಕೆಲವೊಬ್ಬರಿಗೆ. ಸೊ ಅಲ್ಲಿ ಕೂಡ ಈ ತರ್ಪಣವನ್ನ ಉಪಯೋಗಿಸಬಹುದು. ಹಾಗೆ ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ಯಾರಲ್ಲಿ ಮಾಡಬಾರ್ದು ಅನ್ನೋದನ್ನು ಕೂಡ ತುಂಬಾ ಮಹತ್ವವಾಗಿದೆ. ಯಾವಾಗ ಕಣ್ಣುಗಳಲ್ಲಿ ಸೋಂಕಿರುತ್ತೋ, ಯಾವಾಗ ಕಣ್ಣಲ್ಲಿ ಗಾಯ ಇರುತ್ತೋ, ಹಾಗೆ ಎಲ್ಲಿ ನಮಗೆ ತುರ್ತು ಚಿಕಿತ್ಸೆ ಬೇಕಾಗಿರುತ್ತೋ ಕಣ್ಣಿಗೆ, ಅಂತ ಕಂಡೀಷನ್ಗಳಲ್ಲಿ ಈ ತರ್ಪಣವನ್ನ ಮಾಡದೇ ಇರುವುದು ಸೂಕ್ತ. ಸೊ ಈ ಪ್ರೊಸೀಜರ್ನ ಹೇಗೆ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕಂತ ಹೇಳಿದ್ರೆ, ಪೇಷಂಟ್ ಬಂದಾಗ ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಅವರ ಕಾಯಿಲೆಯನ್ನು ಅಸೆಸ್ ಮಾಡ್ತೀವಿ. ಹಾಗೆ ಅವ್ರಿಗೆ ಏನು ಸೂಕ್ತವಾದ ಔಷಧಿ ಬೇಕು, ಈಗ ಕಣ್ಣಲ್ಲಿ ಹಾಕ್ಲಿಕ್ಕೆ ನಾನು ಹೇಳಿದೆ ತುಪ್ಪವನ್ನು ಹಾಕ್ತೀವಿ ಅಥವಾ ತೈಲವನ್ನು ಹಾಕ್ತೀವಿ ಅಂತ ಹೇಳಿ. ಸೊ ಅವರಿಗೆ ಯಾವ ತುಪ್ಪ ಬೇಕು ಅಥವಾ ಯಾವ ತೈಲ ಬೇಕು ಅನ್ನೋದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ. ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಕಣ್ಣಿನ ಸುತ್ತದಲ್ಲಿ ನಾವು ಒಂದು ಕಟ್ಟೆಯನ್ನ ಕಟ್ತೀವಿ. ಈ ಉದ್ದಿನ ಹಿಟ್ಟು ಇಲ್ಲ ಅಂದ್ರೆ ಗೋಧಿ ಹಿಟ್ಟಲ್ಲಿ ಅದನ್ನು ನಿರ್ಮಾಣ ಮಾಡ್ತೀವಿ. ಜೊತೆಗೆ ಅದರ ಮಧ್ಯದಲ್ಲಿ ಉಗುರು ಬೆಚ್ಚ ಮಾಡಿರ್ತಕ್ಕಂತಹ ತುಪ್ಪ ಅಥವಾ ತೈಲವನ್ನ ನಿರ್ದಿಷ್ಟ ಕಾಲದವರೆಗೆ, ಅವರಿಗೆ ಅವರ ಕಂಡೀಷನ್ ಏನು ಅದನ್ನು ನೋಡಿಕೊಂಡು ಎಷ್ಟು ಸಮಯದವರೆಗೆ ಅವರಿಗೆ ಬೇಕಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಅಷ್ಟು ಸಮಯದವರೆಗೆ ಆ ತುಪ್ಪ ಮತ್ತೆ ತೈಲವನ್ನ ಅದರಲ್ಲಿ ನಿಲ್ಲಿಸ್ತೀವಿ. ಸೊ ಅದಾದ್ಮೇಲೆ ಪೇಷಂಟ್ಗೆ ಕಣ್ಣನ್ನ ಬ್ಲಿಂಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ದಟ್ ನಾವು ಕೊಟ್ಟಿರ್ತಕ್ಕಂಥ ಔಷಧಿ ಸರಿಯಾದ ರೀತಿಯಲ್ಲಿ ಅದು ಒಳಗಡೆ ಹೋಗ್ಬೇಕು. ಆವಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್ಗೂ ಕೂಡ ಈ ಔಷಧಿ ಅಂಶ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಕಣ್ಣುಗಳು ಮಾನವನ ಜ್ಞಾನೇಂದ್ರಿಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ತರ್ಪಣ ಚಿಕಿತ್ಸೆಯು ಕಣ್ಣಿನ ದಣಿವು, ದಾಹ ಹಾಗೂ ಉರಿ ಅಥವಾ ಏನೇ ದೃಷ್ಟಿದೋಷಗಳಿದ್ರೂ ಕೂಡ ಅದನ್ನ ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಚಿಕಿತ್ಸೆಯನ್ನ ಸರಿಯಾದ ವೈದ್ಯರ ಸಲಹೆ ಮೇರೆಗೆ ತಕೊಂಡ್ರೆ ಅದು ಉತ್ತಮ ಉಪಯೋಗವನ್ನ ನೀಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಧನ್ಯವಾದಗಳು.